ಅಲ್ಲಿ ಮಧ್ಯರಾತ್ರಿ ಆದ್ರೆ ಸಾಕು ಜೋರಾದ ಬ್ಲಾಸ್ಟಿಂಗ್ ಸದ್ದು ಕೇಳಿ ಬರ್ತಿತ್ತು. ಭೂಮಿ ನಡುಗ್ತಿತ್ತು. ಮನೆ ಶಾಲಾ ಗೋಡೆಗಳೆಲ್ಲ ಬಿರುಕು ಬಿಟ್ಟಿತ್ತು. ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಪೊಲೀಸರ ಪರಿಶೀಲನೆ ವೇಳೆ ಬರೋಬ್ಬರಿ 800 ಕೆಜಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಭೂಮಿಯ ಒಡಲನ್ನೇ ಬಗೆದಿದ್ದಾರೆ. 50 ಅಡಿಗೂ ಹೆಚ್ಚು ಆಳ ಗುಂಡಿ ತೋಡಿದ್ದಾರೆ. ಸ್ಫೋಟದ ಸದ್ದಿಗೆ ಭೂಮಿಯೇ ನಡುಗುತ್ತಿದೆ. ಮನೆಗಳು, ಶಾಲಾ ಗೋಡೆಗಳೆಲ್ಲ ಬಿರುಕು ಬಿಟ್ಟಿವೆ. ಬೆಳ್ಳಂದೂರು, ಬೋಗೇನಹಳ್ಳಿ ಸುತ್ತಲಿನ ಜನರಲ್ಲಿ ಈ ಬ್ಲಾಸ್ಟಿಂಗ್ ಆತಂಕ ಹುಟ್ಟಿಸಿತ್ತು. ಇದೀಗ ಪೊಲೀಸರು ಇದಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಕಟ್ಟಡ ಕಾಮಗಾರಿಗಾಗಿ ಅಕ್ರಮವಾಗಿ ಬ್ಲಾಸ್ಟಿಂಗ್. 800 ಕೆಜಿ ಜಿಲೆಟಿನ್ ಪತ್ತೆ ಹಚ್ಚಿದ ಪೊಲೀಸರು. ಬೆಳ್ಳಂದೂರಿನ ಬೋಗನಹಳ್ಳಿಯಲ್ಲಿ ಸುಮಾರು 20 ರಿಂದ 25 ಎಕರೆ ಪ್ರದೇಶದಲ್ಲಿ ಬೃಹತ್ ಕಟ್ಟಡ ಕಾಮಗಾರಿ ನಡೀತಿದೆ. ಆದರ್ಶ ಡೆವಲಪರ್ಸ್ ಕಾಮಗಾರಿ ನಡೆಸುತ್ತಿದ್ದು, ಶ್ರೀನಿವಾಸ್ ಅರ್ತ್ ಮೂವರ್ಸ್ಗೆ ಗುತ್ತಿಗೆ ನೀಡಲಾಗಿದೆ. ಆದರೆ ಕಲ್ಲು ಬಂಡೆಗಳನ್ನು ಒಡೆಯಲು ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ, ಅನುಮತಿಯನ್ನು ಪಡೆಯದೆ ಜಿಲೆಟಿನ್ ಬಳಸಿ ರಾತ್ರಿ 12 ಗಂಟೆ ನಂತರ ಸ್ಫೋಟಿಸಲಾಗುತ್ತಿದೆ. ಇದರಿಂದ ಸುತ್ತಲಿನ ಮನೆಗಳಲ್ಲಿ ಬಿರುಕು ಬಿಟ್ಟಿದೆ. ಹಿಂದೆ ಒಂದು ಎಫ್ಐಆರ್ ಆಗಿರುತ್ತೆ. ಅದು ಶ್ರೀನಿವಾಸ್ ಅರ್ತ್ ಮೂವರ್ಸ್ ಮೇಲೆ ಮತ್ತು ಸಂಬಂಧಪಟ್ಟ ಲ್ಯಾಂಡ್ ಇವ್ರ ಮೇಲೆ 800 ರಿಂದ 1000 ಕೆಜಿವರೆಗೂ ಸೀಸ್ ಮಾಡಿರ್ತಾರೆ. ಸೀಸ್ ಮಾಡಾದ್ಮೇಲೆನೂ ಬಂದು ಬ್ಲಾಸ್ಟಿಂಗ್ ಮಾಡ್ತಾನೆ ಇದ್ದಾರೆ. ನಾವು ಮತ್ತೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿಸಿದ್ದೀವಿ. ಪೊಲೀಸರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ತುಂಬ ಪ್ರೆಷರ್ ಇದೆ ಇದು ಬೇರೆ ಕಡೆಯಿಂದ. ನೀವು ಏನೋ ಕಾನೂನು ಕೋರ್ಟಲ್ಲಿ ಒಂದು ಚೆಕ್ ಇದು ಮಾಡಿಕೊಡಿ ಅಂತಾರೆ. ನಮ್ಮ ಮನೆಗಳೆಲ್ಲ ತುಂಬ ತೊಂದರೆ ಆಗಿದೆ ಸರ್. ಬ್ಲಾಸ್ಟಿಂಗ್ ನಡೆಯುತ್ತಿರುವ ಜಾಗದ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇದ್ರೂ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ. ಬೆಳ್ಳಂದೂರು ಪೊಲೀಸರಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ವಂತೆ. ಇತ್ತೀಚೆಗೆ ಸ್ಥಳೀಯರು ರೊಚ್ಚಿಗೆದ್ದು ಕಾಮಗಾರಿ ತಡೆದಾಗ ಕಾರ್ಮಿಕರು ಬಂಡೆಯೊಳಗೆ ಸುಮಾರು 300ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳನ್ನ ಹಾಗೆ ಬಿಟ್ಟು ಕಾಲ್ಕಿತ್ತಿದ್ರು. ಪೊಲೀಸರ ಕಾರ್ಯಾಚರಣೆ ಬಳಿಕ ಬರೋಬ್ಬರಿ 800 ಕೆಜಿ ಅಕ್ರಮ ಜಿಲೆಟಿನ್ ಪತ್ತೆಯಾಗಿದೆ. ಆದರೂ ಕಂದಾಯ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಸುಮಾರು 800 ಕೆಜಿಯಷ್ಟು ಜಿಲೆಟಿನ್ಗಳು ಪತ್ತೆಯಾಗಿದೆ. ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಭೋಗನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಖಾಸಗಿ ಕಂಪನಿ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡೋದಕ್ಕೆ ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಒಂದು ಕಾಂಟ್ರಾಕ್ಟನ್ನು ಶ್ರೀನಿವಾಸ್ ಅರ್ತ್ ಮೂವರ್ಸ್ ಅನ್ನೋರು ತಗೊಂಡಿದ್ದಾರೆ. ಆದರೆ ನಿಯಮವನ್ನು ಉಲ್ಲಂಘನೆ ಮಾಡಿ ಇಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೆ ತೊಂದರೆ ಕೊಟ್ಟು, ಅದರ ಜೊತೆಗೆ ಇಲ್ಲಿ ಶಾಲೆ ಕೂಡ ಇದೆ, ಆ ಶಾಲೆಗೂ ಕೂಡ ತೊಂದರೆ ಆಗುವಂತೆ ಹೇಳಿ ಅನಧಿಕೃತವಾಗಿ ಜಿಲೆಟಿನನ್ನು ಫಿಕ್ಸ್ ಮಾಡಿ ಅದನ್ನು ರಾತ್ರಿ ಹೊತ್ತು ಬ್ಲಾಸ್ಟ್ ಮಾಡಿ ಸಾರ್ವಜನಿಕರ ಒಂದು ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದ್ದು, ಸುಮಾರು 800 ಕೆಜಿಗೂ ಅಧಿಕವಾದಂತಹ ಜಿಲೆಟಿನ್ ಕಡ್ಡಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡ ಕಾಮಗಾರಿ ನಡೀತಿದೆ. ಪ್ರಭಾವಿ ಬಿಲ್ಡರ್ಗಳ ವಿರುದ್ಧ ಈಗಲಾದರೂ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಿದೆ. ರಾಜಪ್ಪಾಜಿ ನಾಯಕ್, TV9, ಬೆಂಗಳೂರು.